ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಳೆಗಳಿಗೆ ಬರುವ ರೋಗವನ್ನು ಯಾವ ರೀತಿ ತಡೆಗಟ್ಟುವುದು ಎಂಬುದು ಬಗ್ಗೆ ತಿಳಿಯೋಣ. ಈಗಿನ ಬೆಳೆಗಳಲ್ಲಿ ಎಲ್ಲಾ ತರಹದ ರೋಗಗಳು ಬರ್ತವೆ. ಆ ರೋಗಗಳನ್ನು ತಡೆಯುವುದಕ್ಕೆ ನಮ್ಮ ಈ MI ಲೈಫ್ ಕಂಪನಿಯವರು ಹಲವಾರು ಆಯುರ್ವೇದಿಕ್ ನಿಂದ ಕಂಡುಹಿಡಿರುವಂತ ಈ ಔಷಧಿಗಳನ್ನು ಯಾವುದೇ ಕೆಮಿಕಲ್ಸ್ ಇಲ್ಲ, ಎಲ್ಲ ಗಿಡಮೂಲಿಕೆಯಿಂದ ಮಾಡಿರುವಂತ ಈ ಔಷಧಿಗಳು ರೈತರಿಗೆ ಹಲವಾರು ರೈತರು ಉಪಯೋಗಿಸುತ್ತಿದ್ದಾರೆ. ಈಗಿನ ರೈತರು ನಾನಾ ರೀತಿ ರಾಸಾಯನಿಕ ಔಷಧಗಳನ್ನು ಹೊಡೆಯುವುದರಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗುತ್ತದೆ, ಮತ್ತೆ ಎರೆಹುಳುಗಳು ಕೂಡ ಸಾಯುತ್ತವೆ, ಕಡಿಮೆ ಆಗುತ್ತವೆ. ಇದರಿಂದ ರೋಗಗಳು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ, ಇನ್ನ ಜಾಸ್ತಿನೇ ಆಗುತ್ತೆ ಹೊರತು ಇಳುವರಿ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಬೆಳೆದ ಇಳುವರಿ ರೈತರಿಗೆ ಏನು ಲಾಭ ಸಿಗುವುದಿಲ್ಲ. ಅದಕ್ಕಾಗಿ ನಮ್ಮ ಈ MI ಲೈಫ್ ಕಂಪನಿಯವರು ರೈತರಿಗೆ ಉಪಯುಕ್ತ ಆಗಲಂತೆಂದೇ ಈ ಸಾವಯವ ಔಷಧಗಳನ್ನು ತಂದಿದ್ದಾರೆ. ಯಾವುದೇ ಕೆಮಿಕಲ್ಸ್ ಇಲ್ಲ, ಎಲ್ಲ ಸಾವಯವ ಗಿಡಮೂಲಿಕೆಯಿಂದ ಮಾಡಿರುವಂತ ಈ ಔಷಧಗಳು. ಈಗ ನಾವು ಈ ಸಾವಯವ ಔಷಧಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಯಾವ ರೀತಿ ರಿಸಲ್ಟ್ ಬಂದಿದೆ ನೋಡೋಣ ಬನ್ನಿ. ಹಾಗೂ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ನೋಡೋಣ ಬನ್ನಿ. ಫಸ್ಟ್ನೇದಾಗಿ MI ವೀರ್, ರೈತರಿಗಾಗಿನ ಈ ನಮ್ಮ MI ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಬೆಳೆಗಳು ಚೆನ್ನಾಗಿ ಬರಲೆಂದು ನಮ್ಮ ಕಂಪನಿಯವರು ತಯಾರಿಸಿದ ಈ MI ವೀರ್ ಈ MI ವೀರ್ ಅತ್ಯಂತ ದುರ್ಬಲ ಕೀಟಗಳ ವಿರುದ್ಧ ಗಣನೀಯ ಪ್ರತಿರೋಧವನ್ನು ನೀಡುತ್ತದೆ. ಲಾರ್ವಾ ಗಿಡ ಹೇನುಗಳು, ಜಾಸಿಡ್ ಟೈಪ್ಸ್, ಗಿಣ್ಣು ಹುಳಗಳು, ಬಿಳಿ ನೊಣ, ಎಲ್ಲ ರೀತಿಯ ಕೀಟ ನಿಯಂತ್ರಕ, ಜಿರ್ಲೆಗಳು, ತಿಗಣೆ, ಇಲಿ, ಧಾನ್ಯ ಸಂಗ್ರಹದ ಕೀಟಕಗಳು, ಕೋಳಿ ಕೀಟ ನಿಯಂತ್ರಣಗಳು, ಜಾನುವಾರುಗಳ ಕೀಟ ನಿರ್ವಹಣೆ, ಕೂದಲಿನಿಂದ ಪರೋಪಜೀವಿಗಳ ನಿರ್ವಹಣೆ, ಹೊಲದಲ್ಲಿ ಬೆಳೆಯುವ ಬೆಳೆಗಳಿಗೆ ಗೆದ್ದಲು ಹಿಡಿಯುವುದು ನಿಯಂತ್ರಿಸುತ್ತದೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ ಪ್ರತಿಯೊಂದು ಎಕರೆಗೆ 250 ml ಯೂಸ್ ಮಾಡಬೇಕು. 125 ಲೀಟರ್ ನೀರು ಮತ್ತು 250 ಮಿಲಿಲೀಟರ್ MI ವೀರನ್ನು ಹಾಕಬೇಕು. ಈ ರೋಗ ಬರುವ ಸಮಯದಲ್ಲಿ ಈ MI ವೀರನ್ನು ಹೊಡೆದರೆ ನಿಮಗೆ ಅಭಿವೃದ್ಧಿಯಾಗಿ ಬರುತ್ತೆ ಬೆಳೆಗಳು. ನೋಡಿದ್ರಲ್ಲ ರೈತರೇ, ಇದರಿಂದ ಏನೇನೋ ಲಾಭ ಇದೆ, ಏನೇನಿಲ್ಲ ಅಂದ್ರೆ ಎಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೇನೆ. ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಓಕೆ, ನಾವು ಮುಂದಿನ ಔಷಧ ಬಗ್ಗೆ ನೋಡೋಣ ಬನ್ನಿ. ಓಕೆ, ನೆಕ್ಸ್ಟ್ ಎರಡನೇದಾಗಿ MI ಪ್ರೌಡ್ ಅಂತ. ಈ MI ಪ್ರೌಡ್ ಯಾವ ರೀತಿ ವರ್ಕ್ ಆಗುತ್ತೆ ಎಂದು ನಮ್ಮ ಈ MI ಲೈಫ್ ಮಾರ್ಕೆಟಿಂಗ್ ಕಂಪನಿಯವರು ತಂದಿದ್ದಾರೆ. ಇದು ಯಾವ ರೀತಿ ಯೂಸ್ ಆಗುತ್ತೆ ಎಂದು ಒಂದೊಂದಾಗಿ ನೋಡೋಣ ಬನ್ನಿ. ಹವಾಮಾನದಲ್ಲಿರುವ ನೈಸರ್ಗಿಕ ಅಸಮತೋಲನ, ಶಿಲೀಂಧ್ರಗಳ, ಸೂಕ್ಷ್ಮ ಜೀವಿಗಳಂತಾದ ನಿಯಂತ್ರಣಕ್ಕಾಗಿ ವಿಶಾಲವಾದ ಎಂಜೈಮ್ಯಾಟಿಕ್ ಉತ್ಪನ್ನವಾಗಿದೆ. ಶಿಲೀಂಧ್ರಗಳ ದಾಳಿಯನ್ನು ತಪ್ಪಿಸಲು ನೈಸರ್ಗಿಕ ಪ್ರತಿರಕ್ಷೆಯನ್ನು ಒದಗಿಸುತ್ತದೆ. ಇದು ವಾಸ್ತವವಾಗಿ ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ತುಲನಾತ್ಮಕವಾಗಿ ದೀರ್ಘಕಾಲವಾಗಿ ತ್ವರಿತ ಬೆಳೆ ಚೇತರಿಕೆವಾಗಿರುತ್ತದೆ. ಇದು ವಾಸ್ತವವಾಗಿ ಶಿಲೀಂಧ್ರ ರೋಗಕ್ಕೆ ಪ್ರತಿರಕ್ಷೆಯನ್ನು ರಚಿಸುತ್ತದೆ. ಈ MI ಪ್ರೌಡ್ ಕ್ರಿಯೆ ವಿಧಾನ ರೋಗ ನಿರೋಧಕ, ತಡೆಗಟ್ಟುವಿಕೆ ಮತ್ತು ವ್ಯವಸ್ಥಿತ ಅಥವಾ ಸಂಪರ್ಕ ರೀತಿಯ ರೋಗಗಳ ವಿರುದ್ಧ ಪರಿಣಾಮವಾಗಿ ಕಾರ್ಯನಿರ್ವಹಿಸುತ್ತದೆ. MI ಪ್ರೌಡ್ ಪ್ರಮಾಣ: ಪ್ರತಿ ಎಕರೆಗೆ ಮಣ್ಣಿಗೆ 500 ಮೀಟರ್ ಮಣ್ಣಿಗೆ ನೀರನ್ನು ಅನ್ವಯಿಸಿ. ಎಲೆಗಳ ಸಿಂಪರಣೆ 2 ml ವಾಟರ್ ನೀರು. 15 ಮತ್ತು 20 ದಿನಗಳ ನಂತರ ಅದಕ್ಕೆ ಅನುಗುಣವಾಗಿ ಪುನರಾವರ್ತಿಸಿ. ರಂಧ್ರವು ಸಸ್ಯದ ಬೇರುಗಳ ಮೇಲೆ ದಾಳಿ ಮಾಡಿದರೆ ಈ MI ಪ್ರೌಡ್ ಅನ್ನು ಹಾಕಿ. ಸಸ್ಯದ ಮೇಲ್ಭಾಗದ ಮೇಲೆ ಶಿಲೀಂಧ್ರಗಳು ದಾಳಿಯಾದರೆ MI ಪ್ರೌಡ್ ಅನ್ನು ಯೂಸ್ ಮಾಡಿ. ಈ MI ಪ್ರೌಡ್ 50,000ಕ್ಕೂ ಹೆಚ್ಚು ಶಿಲೀಂಧ್ರಗಳನ್ನು ಕೊಲ್ಲುತ್ತದೆ. ಈ MI ಪ್ರೌಡ್ ಯಾವ ರೀತಿ ವರ್ಕ್ ಆಗುತ್ತೆ ಎಂದು ನೋಡಿದ್ರಲ್ಲ ರೈತರೇ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ನೆಕ್ಸ್ಟ್ ಮೂರನೇದು ಯಾವುದು ಅಂದ್ರೆ MI ಸೀತ್ರ. MI ಲೈಫ್ ಕಂಪನಿಯವರು ಗಿಡಮೂಲಿಕೆಯಿಂದ ಮಾಡಿರುವ ಈ MI ಸೀತ್ರ ಬಗ್ಗೆ ನೋಡೋಣ ಬನ್ನಿ. MI ಸೀತ್ರ ಗಿಡಮೂಲಿಕೆಗಳ ವಿಶಿಷ್ಟ ಮಿಶ್ರಣವಾಗಿದೆ. ಇದು ಸಸ್ಯದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಕಾಪಾಡುತ್ತದೆ ಮತ್ತು ಆಫರ್ಗಳ ದಾಳಿಯ ವಿರುದ್ಧ ಪ್ರತಿರೋಧಿಸಲು ವಾಸ್ತವವಾಗಿ ಅಧಿಕವನ್ನು ಹೆಚ್ಚಿಸುತ್ತದೆ. ಸರಪಳಿಯಲ್ಲಿ ಪ್ರತಿರೋಧ ಲಾಕರ್ಗಳನ್ನು ನಿರ್ಮಿಸಿ ಶೀತ ಕೀಟಗಳ ನರಮಂಡಲದ ಮೇಲೆ ಪ್ರಬಲವಾದ ಆಹಾರ ವಿರೋಧಿ ಚಟುವಟಿಕೆಯ ಕೀಟವನ್ನು ಅತಿಥಿ ತಿನ್ನುವುದನ್ನು ನಿಲ್ಲಿಸುವಂತೆ ಒತ್ತಾಯಿಸುತ್ತದೆ. ಎಪಿಡರ್ಮಲೆ ಕೀಟದ ದೇಹದ ಮೇಲೆ ಕಂಡುಬಂದಿದೆ.
ಕೀಟವು ದೇಹದ ಕ್ಯಾಲ್ಸಿಯಂ ಸಂಕಲನವನ್ನು ನೀರು ಮತ್ತು ಸ್ನಾಯುವಿನ ಸಂಕೋಚನ ರೂಪದಲ್ಲಿ ಕಳೆದುಕೊಳ್ಳುತ್ತದೆ ಎಂದು ಕಂಡು ಬಂದಿದೆ. ಕೀಟವು ಸ್ನಾಯುವಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತದೆ ಮತ್ತು ಆಹಾರ ಸಂಕೋಚನವನ್ನು ನಿಲ್ಲಿಸುತ್ತದೆ. ದೇಹವನ್ನು ಪಾರ್ಶ್ವವಾಗಿ ವಹಿಸುತ್ತದೆ. ಪ್ರತಿ ಲೀಟರ್ ನೀರಿಗೆ 2 ಅಥವಾ ಪ್ರತಿ ಎಕರೆಗೆ 125 ಲೀಟರ್ ನೀರಿನಲ್ಲಿ 250 ml ಹಾಕಬೇಕು. ಕೀಟ ಬಾಧೆಯ ಆರಂಭಿಕ ಹಂತದಲ್ಲಿ ಔಷಧವನ್ನು ಹೊಡಿಸಲು ನೀಡಲಾಗುತ್ತದೆ. ಕೀಟ ಮುಕ್ತ ಬೆಳೆಗಾಗಿ ಪ್ರತಿ 10 ರಿಂದ 15 ದಿನಗಳ ಮಧ್ಯಂತರದಲ್ಲಿ ಈ ಬಳಕೆಯನ್ನು ವರ್ತಿಸಿ. ಪ್ರತಿ ಬೆಳೆಗೆ ಸೂಕ್ತವಾಗಿ ಓಕೆ, ನೋಡಿದ್ರಲ್ಲ ರೈತರೆ. ನೆಕ್ಸ್ಟ್ ಯಾವ್ದಿದೆ ಎಂದು ನೋಡೋಣ ಬನ್ನಿ. 4ನೇದಾಗಿ MI ಸ್ಪ್ರೈ ಪ್ಲಸ್. ಇದರ ಬಗ್ಗೆ ತಿಳಿಯೋಣ ಬನ್ನಿ. MI ಸ್ಪ್ರೈ ಪ್ಲಸ್ ಎಲ್ಲ ಉದ್ದೇಶದ ಕಡಿಮೆ ಆಣ್ವಿಕ ತೂಕದ ಅಯಾನಿಕ್ ಕಲದ ಸಿಲಿಕಾನ್ ಹಲವಾರು ರೋಗಗಳನ್ನು ತಡೆದು ಸಸ್ಯದ ಬೆಳವಣಿಗೆಯನ್ನು ಚೆನ್ನಾಗಿ ಅಭಿವೃದ್ಧಿಯಾಗಿ ಬೆಳೆಸುತ್ತದೆ. ಸ್ಟಿಕ್ಕರ್ ಪಂಪ್ನ ಯಾವುದೇ ದ್ರಾವಣದೊಂದಿಗೆ ಬೆರೆಸಿದರೆ ಅದು ಪಂಪ್ ದ್ರಾವಣದೊಂದಿಗೆ ಅಂಟಿಕೊಳ್ಳುತ್ತದೆ. ಇದು ಎಲೆಯ ಲ್ಯಾಮಿನಕ್ಕೆ ಅಂಟಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ಪ್ರೆಡರ್ ಪಂಪ್ನ ಯಾವುದೇ ದ್ರಾವಣದೊಂದಿಗೆ ಬೆರೆಸಿದರೆ ಅದು ಪಂಪ್ ದ್ರಾವಣದೊಂದಿಗೆ ಹರಡುತ್ತದೆ. ಇದು ಎಲೆಯ ಲ್ಯಾಮಿನವನ್ನು ಕವರ್ ಮಾಡಲು ಸಹಾಯ ಮಾಡುತ್ತದೆ. ಪೆನೆಟ್ರೇಟರ್ ಪಂಪ್ನ ಯಾವುದೇ ದ್ರಾವಣದೊಂದಿಗೆ ಬೆರೆಸಿದರೆ ಅದು ಪಂಪ್ ದ್ರಾವಣದೊಂದಿಗೆ ಸಸ್ಯದಕ್ಕೆ ತೋರಿಸುತ್ತದೆ. ಪ್ರಚೋದಕ ಪಂಪ್ನ ಯಾವುದೇ ದ್ರಾವಣದೊಂದಿಗೆ ಬೆರೆಸಿದರೆ ಅದು ಪಂಪ್ ದ್ರಾವಣದ ಪರಿಣಾಮಕಾರಿತ್ವವನ್ನು ದ್ವಿಗುಣಗೊಳಿಸುತ್ತದೆ. ಪ್ರತಿಕ್ರಿಯೆ ಪಂಪ್ನ ಯಾವುದೇ ದ್ರಾವಣದೊಂದಿಗೆ ಬೆರೆಸಿದರೆ ಅದು ಸಸ್ಯದ ಮೇಲ್ಗೈಯೊಂದಿಗೆ ಅವುಗಳ ಗರಿಷ್ಠ ಮಿತಿಯನ್ನು ಪ್ರಕ್ರಿಯಿಸುತ್ತದೆ. ಪರಾಗಸ್ಪರ್ಶಕ ಪಂಪ್ನ ಯಾವುದೇ ದ್ರಾವಣದೊಂದಿಗೆ ಬೆರೆಸಿ ಸಸ್ಯದ ಮೇಲೆ ಹರಡಿದ ಅದು ಜೇನುನೊಣವನ್ನು ಹೊಲದಲ್ಲಿ ಆಕರ್ಷಿಸುತ್ತದೆ. MI ಸ್ಪ್ರೈ ಪ್ಲಸ್ ಬಳಸುವ ಪ್ರಮಾಣ ಯಾವ ರೀತಿ ಇರಬೇಕೆಂದ್ರೆ, ಸಿಂಪಣಿಗೆ ಪ್ರತಿ ಲೀಟರ್ ನೀರಿಗೆ 0.33 ml ಪರ್ ಲೀಟರ್. ನೀರಾವರಿ ಪ್ರತಿ ಎಕರೆಗೆ 100 ಮಿಲಿ ಪರ್ ಎಕರೆ. ನೋಡಿದ್ರಲ್ಲ ರೈತರೆ, ಸ್ಪ್ರೈ ಪ್ಲಸ್ ಇಂದ ಏನೇನು ಲಾಭ ಇದೆ ಎಂದು. ಓಕೆ ರೈತರೆ, ಮುಂದೆ ನೋಡೋಣ ಬನ್ನಿ. 5ನೇದಾಗಿ ವೈರಸ್ ಪ್ಲಸ್. ಇದು ನೋಡಿ ಹಾನಿಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಮತ್ತು ವೈರಸ್ ಸೋಂಕಿನ ತುಲನಾತ್ಮಕವಾಗಿ ದೀರ್ಘಕಾಲದವರೆಗೆ ತ್ವರಿತ ಬೆಳೆ ಚೇತರಿಕೆ ನೀಡುತ್ತದೆ. ವೈರಸ್ ಒಂದು ಜಮೀನಿನಿಂದ ಇನ್ನೊಂದು ಜಮೀನಿಗೆ ಹರಡುವುದಿಲ್ಲ. ಬಿಳಿ ನೊಣ, ಗಿಡ ಹೇನುಗಳು, ಜಾಡಿಸ್ನಂತಹ ಯಾವುದೇ ಹಿರಿಯುವ ಕೀಟಗಳು ಒಂದು ಫಾರ್ಮ್ನಿಂದ ಇನ್ನೊಂದಕ್ಕೆ ವೈರಸ್ ಹರಡಲು ಆಗದಂತೆ ಕಾರ್ಯನಿರ್ವಹಿಸುತ್ತದೆ. ವೈರಸ್ ಪ್ಲಸ್ ರೋಗ ನಿರೋಧಕ ಮಾಡ್ಯುಲೇಟರ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ವೈರಸ್ ವಿರುದ್ಧ ಹೋರಾಡಲು ಸಸ್ಯಕ್ಕೆ ಶಕ್ತಿ ನೀಡುತ್ತದೆ. ನೋಡಿದ್ರಲ್ಲ ರೈತರೇ, ಎಷ್ಟು ಲಾಭ ಇದೆ ಎಂದು. ರೈತರಿಗೆ ಇದರಿಂದ ತುಂಬಾನೇ ಲಾಭವಾಗಿದೆ. ಈ ಎಲ್ಲ ಆಯುರ್ವೇದಿಕ್ ಔಷಧಿಗಳನ್ನು ಹಲವಾರು ರೈತರು ಉಪಯೋಗಿಸುತ್ತಿದ್ದಾರೆ. ನಿಮಗೆ ಬೇಕೆಂದರೆ ಕಾಂಟ್ಯಾಕ್ಟ್ ಮಾಡಿ. ಕೆಳಗೆ ಕಾಣ್ತಿರುವ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಇವರು ನೀಡುತ್ತಾರೆ. ಮತ್ತೆ ನೋಡಿ ರೈತರೇ, ನಾನು ಸಾವಯವ ಗೊಬ್ಬರದ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅದು ಸಂಪೂರ್ಣ ಮಾಹಿತಿ ಈ ವಿಡಿಯೋದ ಕೆಳಗಡೆ ಒಂದು ಲಿಂಕ್ ಇರುತ್ತೆ. ಆ ವಿಡಿಯೋ ಲಿಂಕ್ ಅನ್ನು ಕ್ಲಿಕ್ ಮಾಡಿದರೆ ಆ ವಿಡಿಯೋ ಓಪನ್ ಆಗುತ್ತೆ. ಸಂಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತದೆ. ಹಲವಾರು ರೈತರು ಇವುಗಳನ್ನು ತಗೊಂಡಿದ್ದಾರೆ. ಇದರಿಂದ ತುಂಬಾನೇ ಚೆನ್ನಾಗಿ ಬಂದಿದೆ ಎಂದು ಅವರು ಹೇಳಿದ್ದಾರೆ. ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ರೈತರು ತುಂಬಾನೇ ಖುಷಿಯಾಗಿದ್ದಾರೆ. ನಿಮಗೇನೇ ಡೌಟ್ ಇದ್ದರೂ ಕೆಳಗೆ ಕಾಣುತ್ತಿರುವ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕೇಳಿ. ಎಲ್ಲ ಸಂಪೂರ್ಣ ಮಾಹಿತಿ ಅವರು ನೀಡುತ್ತಾರೆ. ಓಕೆ ರೈತರೇ, ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಅನೇಕ ವಿಡಿಯೋಗಳು ಬರುತ್ತಿರ್ತವೆ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗ್ತಿರ್ತವೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನ ರೈತರಿಗೆ ಕೂಡ ತುಂಬಾನೇ ಯೂಸ್ಫುಲ್ ಆಗಿರುತ್ತದೆ. ಓಕೆ ರೈತರೇ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ.